ಇನ್ನು ಕೋಲಾರದ ಕೈ ಅಭ್ಯರ್ಥಿ ಫೈನಲ್ ಆದರೂ ಕೂಡ ಟೆನ್ಷನ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಕೋಲಾರದ ಉಸ್ತುವಾರಿ ಭೈರತಿ ಸುರೇಶ್ಗೆ ಮಂಡೆ ಬಿಸಿ ಇನ್ನೂ ಕಡಿಮೆ ಆಗಿಲ್ಲ. ಎಲ್ಲ ದೊಡ್ಡ ಬಂಡಾಯ ಇತ್ತು, ಅದನ್ನು ಶಮನ ಮಾಡೋ ನಿಟ್ಟಿನಲ್ಲಿ ಮೂರನೇ ವ್ಯಕ್ತಿ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ರು. ಬಟ್ ಈಗ ಮುನಿಯಪ್ಪ ನಡೆಯಿಂದಾಗಿ ಸಿಎಂ ಬೆನ್ನು ಬಿದ್ದಿದ್ದಾರೆ ಭೈರತಿ ಸುರೇಶ್. ನಾನು ಕೋಲಾರ ಉಸ್ತುವಾರಿ ಅಲ್ಲ ಅಂತ ಸಚಿವ ಮುನಿಯಪ್ಪ ಕೊಟ್ಟಿರೋ ಹೇಳಿ. ಕೋಲಾರ ಸೋತ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ಅಂತ ಮುನಿಯಪ್ಪ ಉಲ್ಟಾ ಹೊಡೆದಿದ್ದಾರೆ. ಸೊ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಭೈರತಿ ಸುರೇಶ್ಗೆ ಒಂದು ರೀತಿ ಟೆನ್ಷನ್ ಆಗಿದೆ ಇದು. ಸೊ ಮುನಿಯಪ್ಪನವರ ಮುನಿಸು ಈಗ ಭೈರತಿ ಸುರೇಶ್ಗೆ ಒಂದು ರೀತಿ ದುಬಾರಿಯಾಗಿ ಪರಿಣಮಿಸ್ತಾ ಇದೆ. ಕಾರಣಗಳಿದೆ ಅದಕ್ಕೆ. ನನಗೆ ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ವಹಿಸಿದ್ದಾರೆ ಅಂತ ಮುನಿಯಪ್ಪ ಹೇಳ್ತಿದ್ದಾರೆ. ಹೀಗಾಗಿ ಕೋಲಾರದ ಬಗ್ಗೆ ನಾನು ಹೆಚ್ಚು ಗಮನ ಹರಿಸೋದಿಲ್ಲ ಅಂತ ಪರೋಕ್ಷವಾಗಿ. ಎರಡನೇದು, ಗ್ರಾಮಾಂತರ ಜಿಲ್ಲೆಯಲ್ಲಿ ಹೆಚ್ಚು ಸಮಯ ಕಳೆಯಬೇಕಾಗತ್ತೆ ಅಂತ ಯೂ-ಟರ್ನ್ ಹೊಡೆದಿದ್ದಾರೆ. ಯಾರು ಟಿಕೆಟ್ ಕೊಟ್ಟಿದ್ದಾರೋ ಅವರನ್ನೇ ಕೇಳಬೇಕು ಅಂತ ಸಿಎಂ ಡಿ.ಸಿ.ಎಂ ಕಡೆ ಅವರು ಬೆರಳು ಮಾಡಿ ತೋರಿಸಿದ್ದಾರೆ. ಉಸ್ತುವಾರಿಗಳೇ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಸೊ ಅದು ನಿಮ್ಮ ಜವಾಬ್ದಾರಿ ಅಂತ, ಸಾಧ್ಯವಾದಷ್ಟು ಹೆಚ್ಚಿನ ಲೀಡ್ನಿಂದ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ಸಂದೇಶ ಇದೆ. ಗೆಲ್ಲದೆ ಹೋದರೆ ಸಚಿವ ಸ್ಥಾನ ಕಳೆದುಕೊಳ್ಳಬೇಕಾಗತ್ತೆ ಅಂತ ಹೈಕಮಾಂಡ್ ಹೇಳಿರೋದು. ಹೀಗಾಗಿ ಈ ಎಲ್ಲದರ ಹಿನ್ನೆಲೆ ಒಂದು ರೀತಿ ಕೋಲಾರದ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಪೀಕಲಾಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಭೈರತಿ ಸುರೇಶ್ಗೆ ಜವಾಬ್ದಾರಿ ಕೊಟ್ಟು ಮುನಿಯಪ್ಪ ಅಲ್ಲಿಂದ ನುಣುಚಿಕೊಂಡಿದ್ದಾರೆ. ಚಿಕ್ಕಪೇದಣ್ಣಗೂ ಟಿಕೆಟ್ ಸಿಗಲಿಲ್ಲ, ಮತ್ತು ನಾನು ಯಾಕೆ ಜವಾಬ್ದಾರಿ ಹೊರಲಿ ಅಂತ. ಫಲಿತಾಂಶದಲ್ಲಿ ವ್ಯತ್ಯಯ ಆದರೆ ಭೈರತಿ ಮಂತ್ರಿಗಿರಿಗೆ ಅದು ಕಂಟಕ ಆಗುತ್ತೆ ಅನ್ನೋ ಆತಂಕ ಅವರನ್ನು ಕಾಡ್ತಾ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಬೆನ್ನು ಬಿದ್ದಿದ್ದಾರೆ. ಕೋಲಾರದ ಉಸ್ತುವಾರಿ ಸಚಿವ ಭೈರತಿ ಸುರೇಶ್, ಸಚಿವ ಮುನಿಯಪ್ಪ ಅಸಮಾಧಾನವನ್ನು ಶಮನಗೊಳಿಸೋದಕ್ಕೆ ಭೈರತಿ ಸುರೇಶ್ ಭಾರಿ ಸರ್ಕಸ್ ನಡೆಸ್ತಾ ಇದ್ದಾರೆ. ನಾಯಕರ ಈ ರೀತಿಯ ಅಸಮಾಧಾನದ ನಡುವೆ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರೋದು ಬಹಳ ಕಷ್ಟ ಆಗುತ್ತೆ. ಒಂದು ವೇಳೆ ಅದು ಸಾಧ್ಯ ಆಗಲಿಲ್ಲ ಅಂದರೆ ಅವರ ಸಚಿವ ಸ್ಥಾನಕ್ಕೆ ಕುಂದು ಬರೋ ಸಾಧ್ಯತೆ ಇರುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ಹೇಗಾದರೂ ಮಾಡಿ ಮುನಿಯಪ್ಪನವರ ಮುನಿಸು ಅಥವಾ ಉಳಿದ ಇನ್ನೊಂದು ಬಣದ ಮುನಿಸು ಎಲ್ಲವನ್ನು ಸರಿಪಡಿಸ್ಕೊಂಡು ಜೊತೆಯಲ್ಲಿ ಕರ್ಕೊಂಡು ಹೋಗಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರಬೇಕಾಗಿರೋ ಜವಾಬ್ದಾರಿ ಈಗ ಭೈರತಿ ಸುರೇಶ್ರ ಹೆಗಲಿಗಿರೋದ್ರಿಂದ ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ? ಮುನಿಯಪ್ಪನವ್ರು ನೋಡಿದ್ರೆ ನುಣುಚ್ಕೊಳ್ತಿದ್ದಾರೆ. ನನಗೆ ಬೆಂಗಳೂರು ಗ್ರಾಮಾಂತರದ ಜವಾಬ್ದಾರಿ ಕೊಟ್ಟಿದ್ದಾರೆ, ನಾನು ಅಲ್ಲಿ ಹೆಚ್ಚು ಆಕ್ಟಿವ್ ಆಗಿರಬೇಕು, ಇಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.